ಹಲೋ ನಮಸ್ತೆ ಫ್ರೆಂಡ್. ಈಗ ಮಾಡುವಂಥ ರೆಸಿಪಿ ಏನಂತಂದರೆ ಒಣಗನೆ ಸೊಪ್ಪು ಪಲ್ಯ ಆಗಿದೆ. ಅದಕ್ಕೆ ಮತ್ತು ಮೊಟ್ಟೆ ಎಲ್ಲ ಹಾಕ್ತೀನಿ. 6 ಮೊಟ್ಟೆ ತೊಗೊಂಡಿದ್ದೀನಿ ಮತ್ತು ಒಣಗನೆ ಸೊಪ್ಪು ತೊಗೊಂಡಿದ್ದೀನಿ. ಕಟ್ ಮಾಡಿ ಎಲ್ಲ ಸಣ್ಣ ಸಣ್ಣದಾಗಿ ಹಚ್ಚಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 4-5 ಈರುಳ್ಳಿ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. 4-5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕಿದ್ದೀನಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋದು ಎಣ್ಣೆಲಿ ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಈ ಸೊಪ್ಪು ಮಳೆಗಾಲದಲ್ಲಿ ಮಾತ್ರನೇ ಸಿಗೋದು, ಎಲ್ಲೇ ಸಿಕ್ಕಿದ್ರೆ ಬಿಡಬೇಡಿ. ಯಾಕಂದರೆ ಕಣ್ಣಿಗೆಲ್ಲ ತುಂಬ ಒಳ್ಳೆಯದು, ತಂಪಾಗಿರುತ್ತೆ ಒಣಗನೆ ಸೊಪ್ಪು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಚೆನ್ನಾಗಿ ಮೆರೂನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿರ್ತೀವಿ ಈರುಳ್ಳಿ. ಆಮೇಲೆ ಸೊಪ್ಪು ಹಾಕಬೇಕು. ಈಗ ನೋಡಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಈರುಳ್ಳಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ತುಂಬ ಚೆನ್ನಾಗಿರುತ್ತೆ. ಈ ಒಣಗನೆ ಸೊಪ್ಪು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ತಂಪಾಗಿರುತ್ತೆ. ಎಲ್ಲೇ ಸಿಕ್ಕಿದ್ರೂ ಬಿಡಕ್ಕೆ ಹೋಗಬೇಡಿ, ತಗೊಂಡು ಬನ್ನಿ. ಹಂಗೆಲ್ಲ ಕೆಲವರೆಲ್ಲ ನೀರಲ್ಲಿ ಹಾಕಿ ಬೇಯಿಸ್ಕೊಳ್ತಾರೆ, ಆ ನೀರೆಲ್ಲ ಬಗ್ಸ್ಬಿಡ್ತಾರೆ. ಅದೆಲ್ಲ ನೀರೆಲ್ಲ ವೇಸ್ಟ್ ಮಾಡಬಾರ್ದು. ಆ ಥರ ಮಾಡಿದ್ರೆ ಟೇಸ್ಟ್ ಸಿಗೋಲ್ಲ. ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀರು ಕೂಡ ನಾವು ಹೊರಗಡೆ ಹಾಕೋಕ್ಕೂ ಆಗೋದಿಲ್ಲ, ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಈ ಥರ ಮಾಡ್ಕೊತೀನಿ. ನೋಡಿ ಈಗ ಚೆನ್ನಾಗಿ ಸೊಪ್ಪು ಎಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ ಮೊಟ್ಟೆ ಹೊಡೆದಾಕೋಣ. ಮೊಟ್ಟೆ ಎಲ್ಲ ಹಾಕಿ ಪಲ್ಯ ಮಾಡ್ಕೊಂಡು ತಿಂದರೆ ಒಣಗನೆ ಸೊಪ್ಪು ಪಲ್ಯ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿರ್ತೀರ, ಆದರೆ ಈ ರೀತಿಯಾಗಿ ಒಂದ್ಸರಿ ಮಾಡ್ಕೊಂಡು ತಿನ್ನಿ. ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ ನೋಡಿ. ಸೊಪ್ಪು ಜೊತೆಲಿ ಮೊಟ್ಟೆ ಫ್ರೈ ಮಾಡ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆದಲ್ಲಿ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಫ್ರೆಂಡ್ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡಲ್ಲ, ಲೈಕ್ ಕೊಡೋದಿಲ್ಲ. ಯಾಕಂದರೆ ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ತುಂಬ ಖುಷಿನೇ ಆಗುತ್ತೆ. ಇನ್ನೊಂದು ಥರ ಅಡುಗೆನೂ ಮಾಡೋಕ್ಕೆ ನಮಗೂ ಇಷ್ಟ ಆಗುತ್ತೆ. ನೋಡ್ತಾ ಇದ್ದೀರಾ, ಲೈಕು ಕೊಡ್ತಾ ಇದ್ದೀರಾ, ಆದರೆ ಇನ್ನೂ ನೋಡಿ, ಚೆನ್ನಾಗಿ ಪೂರ್ತಿ ನೋಡಿ ಈ ವಿಡಿಯೋ. ನೀವು ಈ ಥರ ಮಾಡ್ಕೊಂಡು ತಿನ್ನಿ ಫ್ರೆಂಡ್, ತುಂಬ ಚೆನ್ನಾಗಿರುತ್ತೆ. ಒಣಗನೆ ಸೊಪ್ಪು ಎಲ್ಲಿ ತೊಗೊಂಡನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನೋಡಿ, ತಿಂದು ಕಮೆಂಟ್ ಮಾಡಿ ನಮಗೆ ಚೆನ್ನಾಗಿದೆ ಅಂತ. ನೋಡಿ ಈಗ ಇಷ್ಟು ಚೆನ್ನಾಗಾಗಿದೆ. ಈಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.